ಬದುಕು ಬದಲಿಸಿದ ಕಾಗದದ ಹಡಗು. ವೀಣಾ ತನ್ನ ಪ್ರಾರಂಭಿಕ ಶಿಕ್ಷಣವನ್ನು ಗ್ರಾಮದಲ್ಲಿ ಪೂರೈಸಿದ ಮುದ್ದಾದ ಹುಡುಗಿ. ಶೈಕ್ಷಣಿಕವಾಗಿ ಬುದ್ಧಿವಂತಳು, ಆದರೆ ಆಕೆಯ ಕುಟುಂಬ ಆರ್ಥಿಕವಾಗಿ ದುರ್ಬಲವಾಗಿತ್ತು. ಒಂದು ದಿನ ಶಾಲೆಗೆ ಹೋಗುವ ಮಾರ್ಗದಲ್ಲಿ ವೀಣಾ ಒಂದು ಹೊಳೆಯ ಬಳಿಯಲ್ಲಿ ತಂಗಿದಳು. ಆ ಹೊಳೆ ತುಂಬಾ ಆಕರ್ಷಕವಾಗಿದ್ದು, ಮಕ್ಕಳೊಂದಿಗೆ ಆಟವಾಡಲು ಬಯಸಿದಳು. ಆಕೆ ಕೈಯಲ್ಲಿ ಹಿಡಿದಿದ್ದ ಹಳೆಯ ಪತ್ರಿಕೆಯ ಹಾಳೆಯನ್ನು ಹಡಗಿನ ರೂಪದಲ್ಲಿ ಮಡಿದಳು. ಆ ಕಾಗದದ ಹಡಗನ್ನು ನೀರಿನಲ್ಲಿಟ್ಟಳು. ಅದು ಇಳಿದುಕೊಳ್ಳುವಂತೆ ನೋಡಿದಾಗ ಆಕೆಗೆ ದೊಡ್ಡ ಸಂತೋಷವಾಯಿತು. ಅದನ್ನು ನೋಡುತ್ತಿದ್ದ ಹಿರಿಯ ವ್ಯಕ್ತಿಯೊಬ್ಬರು ಹತ್ತಿರ ಬಂದರು. ಅವರು ಆಕೆಯ ದಕ್ಷತೆಯನ್ನು ಮೆಚ್ಚಿದರು ಮತ್ತು ವೀಣಾಳ ಪ್ರತಿದಿನದ ಹಡಗಿನ ಆಟವನ್ನು ಗಮನಿಸುತ್ತಿದ್ದರು. ಅಲ್ಲಿಂದ ಶುರುವಾಯಿತು ಅವರ ಆಕೆಯ ಬಗ್ಗೆ ಕುತೂಹಲ. ನಂತರ ಅವರು ತಿಳಿಯಲು ಬಯಸಿದಾಗ ಆಕೆ ತನ್ನ ಬಡತನ ಮತ್ತು ಕನಸುಗಳನ್ನು ವಿವರಿಸಿದಳು. ಆ ವ್ಯಕ್ತಿ ವೀಣಾಳ ಸಾರ್ಥಕತೆಯನ್ನು ನೋಡಿ ಆಕೆಗೆ ಪ್ರೋತ್ಸಾಹ ನೀಡಲು ತೀರ್ಮಾನಿಸಿದರು. ಅವರು ಆಕೆಯ ಶಿಕ್ಷಣವನ್ನು ಅವಶ್ಯಕತೆಗಳೊಂದಿಗೆ ಬೆಂಬಲಿಸಿದರು. ಅವರ ಪ್ರೋತ್ಸಾಹದಿಂದ ವೀಣಾ ತನ್ನ ಶಿಕ್ಷಣವನ್ನು ಯಶಸ್ವಿಯಾಗಿ ಮುಗಿಸಿ ಇಂಜಿನಿಯರ್ ಆಗಿ ಸೇವೆಗೆ ಸೇರಿದಳು. ಈ ಕತೆ ಒಂದು ಸಾಮಾನ್ಯ ಆಟವು ಜೀವನವನ್ನು ಹೇಗೆ ಬದಲಾಯಿಸಬಹುದು ಎಂಬುದಕ್ಕೆ ಸಾಕ್ಷಿಯಾಗಿದೆ. ಕೆಲವೊಮ್ಮೆ ನಮ್ಮ ಕನಸುಗಳನ್ನು ಬೆಂಬಲಿಸಲು ಯಾರಾದರೂ ಸಣ್ಣ ಪ್ರೇರಣೆ ಕೊಡುತ್ತಾರೆ, ಅದು ನಮ್ಮ ಬದುಕಿನ ದಿಕ್ಕನ್ನು ಬದಲಿಸುತ್ತದೆ.